ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಯಾರೂ ವಿರೋಧ ವ್ಯಕ್ತಪಡಿಸಿಲ್ಲ. ಆದರೆ ಎಸ್ಐಆರ್ ಅರ್ಹ ಮತದಾರರನ್ನು ಪಟ್ಟಿಯಿಂದ ಹೊರಗಿಡುವ ಉದ್ದೇಶದಿಂದಲೇ ರಚನೆಯಾಗಿರುವುದಕ್ಕೆ ಭಾರೀ ವಿರೋಧ ವ್ಯಕ್ತವಾಗ್ತಿದೆ ಅನ್ನುವಂತಹ ಅಭಿಪ್ರಾಯ ಇದೆ. ಈಗಾಗಲೇ ಎಸ್ಐಆರ್ ನಡೆದ ರಾಜ್ಯಗಳಲ್ಲಿ 6 ಕೋಟಿಗೂ ಅಧಿಕ ಮತದಾರರ ಹಕ್ಕು ಕಿತ್ತುಕೊಳ್ಳಲಾಗಿದೆ. ಆದಾಗ್ಯೂ ಈ ಎಸ್ಐಆರ್ನಿಂದ ಅತಿ ಕಡಿಮೆ ಬಾಧಿತ ಏಕೈಕ ರಾಜ್ಯ ಕೇರಳ. ಇಲ್ಲಿ ಎಸ್ಐಆರ್ ಆರಂಭವಾಗುವ ಮುಂಚೆ 2.79 ಕೋಟಿ ಮತದಾರರು ಇದ್ದರು. ಎಸ್ಐಆರ್ ನಂತರ 2.70 ಕೋಟಿ ಮತದಾರರು ಅಂತಿಮ ಪಟ್ಟಿಯಲ್ಲಿದ್ದಾರೆ. ಇಲ್ಲಿ ಡಿಲೀಟ್ ಆದ ಮತದಾರರ ಸಂಖ್ಯೆ ಸುಮಾರು 9 ಲಕ್ಷ. ಇದು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಅತಿ ಕಡಿಮೆ. ಹಾಗಾದ್ರೆ ಇದು ಹೇಗೆ ಸಾಧ್ಯವಾಯಿತು? ಸಾಕ್ಷರತೆ. ಕೇರಳ ಅತಿ ಹೆಚ್ಚು ಸುಶಿಕ್ಷಿತರು ಇರುವ ರಾಜ್ಯ. ಅವರಿಗೆ ತಮ್ಮ ಮತದಾನದ ಹಕ್ಕು ಉಳಿಸಿಕೊಳ್ಳುವ ಪ್ರಾಮುಖ್ಯತೆ ಗೊತ್ತಿತ್ತು. ಹಾಗಾಗಿ ಅವರು ಎಸ್ಐಆರ್ ಕುರಿತು ಎಚ್ಚರ ವಹಿಸಿದ್ರು. ಇನ್ನು ಸರ್ಕಾರದಿಂದ ದಾಖಲೆ ವಿತರಣೆ. ಕೇರಳದ ಹೆಚ್ಚಿನ ಮತದಾರರ ಬಳಿ ದಾಖಲೆಗಳಿದ್ವು. ಆದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ಯಾದಿ ಕಾರಣಕ್ಕೆ ಆಯೋಗ 36,88,000 ಜನರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಲು ಸೂಚಿಸಿತು. ಆಗ ಕೇರಳದ LDF ಸರ್ಕಾರ ರಾಜ್ಯದ ಪ್ರತಿ ಮನೆಗೂ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನು ಒದಗಿಸಿತು. ಇದು ಆಯೋಗ ಸೂಚಿಸಿದ 11 ದಾಖಲೆಗಳಲ್ಲಿ ಒಂದಾಗಿತ್ತು. ಹಾಗಾಗಿ 36 ಲಕ್ಷಕ್ಕೂ ಅಧಿಕ ಜನ ಆ ದಾಖಲೆಯನ್ನ ಆಯೋಗಕ್ಕೆ ಕೊಟ್ಟ ಪರಿಣಾಮ ಅವರೆಲ್ಲರನ್ನ ಅಂತಿಮವಾಗಿ ಮತದಾರರ ಪಟ್ಟಿಗೆ ಸೇರಿಸಲಾಯಿತು. ವಿಚಾರಣೆಗೆ ಹಾಜರಾಗದ 53,229 ಜನರನ್ನ ಮಾತ್ರ ಅಂತಿಮ ಪಟ್ಟಿಯಿಂದ ಕೈಬಿಡಲಾಯಿತು. ಇನ್ನು ಕೇರಳದಲ್ಲಿ ಸಂಘ ಪರಿವಾರ ಎಷ್ಟೇ ಪ್ರಬಲವಾಗಿದ್ರೂ ಬಿಜೆಪಿ ಅಷ್ಟಕ್ಕಷ್ಟೇ. ಹಾಗಾಗಿ ಅವರು ಆಯೋಗದ ಮೇಲೆ ಪ್ರಭಾವ ಬೀರಿ ತಮ್ಮ ವಿರುದ್ಧ ಇರುವ ಮತಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಡಿಲೀಟ್ ಮಾಡಿಸಲು ಸಾಧ್ಯವಾಗಲಿಲ್ಲ ಅನ್ನೋ ಅಭಿಪ್ರಾಯ ಇದೆ. ಇದೇ ಸಂದರ್ಭದಲ್ಲಿ ಕೇರಳದಲ್ಲಿ ಎಸ್ಐಆರ್ ನಡೆದಾಗ ಸಿಪಿಎಂ ನೇತೃತ್ವದ LDF ಸರ್ಕಾರ ಅಧಿಕಾರದಲ್ಲಿತ್ತು. ಕಾಂಗ್ರೆಸ್ ನೇತೃತ್ವದ UDF ವಿರೋಧ ಪಕ್ಷವಾಗಿತ್ತು. ಈ ಎರಡೂ ಒಕ್ಕೂಟಗಳ ಬಲಿಷ್ಠ ಕೇಡರ್ ಬೇಸ್ ಹೊಂದಿರುವ ಕಾರಣದಿಂದ ಎಸ್ಐಆರ್ ಆರಂಭವಾಗುವ ಮೊದಲೇ ಕಾರ್ಯನಿರತವಾಗಿ ಜನರ ಬಳಿ ಹೋಗಿ ಕೆಲಸ ಮಾಡಿದ್ರು. ಮತದಾರರ ಪಟ್ಟಿ ಡೌನ್ಲೋಡ್ ಮಾಡಿ 2002ರ ಪಟ್ಟಿಗೆ ಲಿಂಕಿಂಗ್ ಮಾಡಿ ಲಿಂಕ್ ಆಗದವರಿಗೆ ದಾಖಲೆ ಒದಗಿಸೋ ಕೆಲಸ ಮಾಡಿದ್ರು. ಹಾಗಾಗಿ ಅಲ್ಲಿ ಬಿಜೆಪಿ ಆಟ ನಡೆಯಲಿಲ್ಲ ಅಂತ ಹೇಳಲಾಗತ್ತೆ. ಈ ಎಲ್ಲಾ ಕಾರಣದಿಂದ ಕೇರಳದಲ್ಲಿ ಎಸ್ಐಆರ್ನಿಂದ ದೊಡ್ಡ ಪ್ರಮಾಣದಲ್ಲಿ ಮತದಾರರ ಹಕ್ಕು ಕಿತ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿಯೇ ಅಲ್ಲಿನ ಚುನಾವಣಾ ಫಲಿತಾಂಶಗಳಲ್ಲಿಯೂ ದೊಡ್ಡ ಬದಲಾವಣೆಗಳು ಕಂಡು ಬಂದಿಲ್ಲ. LDF ಒಕ್ಕೂಟದಿಂದ ಅಧಿಕಾರ UDFಗೆ ಬದಲಾಗಿದೆ ಅಷ್ಟೇ. ಇಲ್ಲಿ ತಮಿಳುನಾಡಿನ ಉದಾಹರಣೆಯನ್ನ ನೋಡಬೇಕು. ಕೇರಳ ಸಕಾರಾತ್ಮಕ ಉದಾಹರಣೆಯನ್ನ ಹೊಂದಿದೆ. ಆದರೆ ತಮಿಳುನಾಡಿನಲ್ಲಿ ಎಸ್ಐಆರ್ನಿಂದ 74 ಲಕ್ಷ ಮತದಾರರನ್ನ ಪಟ್ಟಿಯಿಂದ ಕೈಬಿಡಲಾಯಿತು. ತಮಿಳುನಾಡು ದೊಡ್ಡ ರಾಜ್ಯ ಮತ್ತು ಕೇರಳಕ್ಕಿಂತ ಹೆಚ್ಚು ಪಟ್ಟು ಅಧಿಕ ಮತದಾರರನ್ನ ಹೊಂದಿರುವ ರಾಜ್ಯ. 74 ಲಕ್ಷ ಮತಗಳ ಡಿಲೀಟ್ ಅನ್ನೋದು ಅತಿ ದೊಡ್ಡ ವಿಷಯ. ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಪ್ರತಿನಿಧಿಸುವ ಚೆನ್ನೈನ ಕೊಳತ್ತೂರು ಕ್ಷೇತ್ರದಲ್ಲಿ ಸುಮಾರು 1.03 ಲಕ್ಷ ಮತಗಳನ್ನ ಡಿಲೀಟ್ ಮಾಡಲಾಯಿತು. ಅಲ್ಲಿ ಅವರು ಸೋಲು ಅನುಭವಿಸಬೇಕಾಯಿತು. ಹಾಗಾದ್ರೆ ಯಾಕೆ ಹೀಗಾಯ್ತು? ಭಾರತದಲ್ಲಿ ಅತಿ ಹೆಚ್ಚು ನಗರೀಕರಣ ಕಂಡಿರುವ ರಾಜ್ಯ ಅಂದ್ರೆ ಅದು ತಮಿಳುನಾಡು. ಬಹಳಷ್ಟು ಜನ ಶಿಕ್ಷಣ, ಉದ್ಯೋಗಕ್ಕಾಗಿ ಹಳ್ಳಿಗಳನ್ನು ತೊರೆದು ನಗರ ಸೇರಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಆ ನಗರಗಳಲ್ಲಿ ಅವರು ಪದೇ ಪದೇ ಮನೆ ಬದಲಾಯಿಸಿದ್ದಾರೆ. ಅಲ್ಲಿನ ಆಂತರಿಕ ಸರ್ವೆಯ ಪ್ರಕಾರ ಸುಮಾರು 66 ಲಕ್ಷಕ್ಕೂ ಅಧಿಕ ಜನ ತಾವು ಮತದಾರರು ಎಂದು ನೋಂದಾಯಿಸಿಕೊಂಡಿದ್ದ ಮನೆಗಳಲ್ಲಿ ವಾಸ ಇರಲಿಲ್ಲ. ಈ ಕಾರಣದಿಂದಾಗಿ ಅವರು ಬೇರೆ ಕಡೆ ಮತದಾರರಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ಭಾವಿಸಿ ಹಲವರ ಮತ ಡಿಲೀಟ್ ಆಗಿದೆ. 8 ಲಕ್ಷಕ್ಕೂ ಅಧಿಕ ಮತದಾರರು ಎನ್ಯುಮರೇಷನ್ ಫಾರ್ಮ್ ತುಂಬದ ಕಾರಣಕ್ಕೆ ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಎಸ್ಐಆರ್ ನಡೆದಾಗ ಸ್ಟಾಲಿನ್ ನೇತೃತ್ವದ DMK ಸರ್ಕಾರ ಅಧಿಕಾರದಲ್ಲಿತ್ತು. ತಮಿಳುನಾಡಿಗೆ ಉತ್ತರ ಪ್ರದೇಶ, ಬಿಹಾರ ರಾಜ್ಯಗಳಿಂದ ಅತಿ ಹೆಚ್ಚು ಕಾರ್ಮಿಕರು ವಲಸೆ ಬಂದಿದ್ದು ಅವರೆಲ್ಲರೂ ಇಲ್ಲಿಯೂ ಮತದಾರರಾಗಿ ನೋಂದಾಯಿಸಿಕೊಂಡಿದ್ರು. ಹಾಗಾಗಿ ಅವರ ಮತಗಳು ಡಿಲೀಟ್ ಆಗ್ತವೆ. ಎಸ್ಐಆರ್ನಿಂದ ತಮಗೊಳ್ಳೆಯದಾಗತ್ತೆ ಅಂತ DMK ಸರ್ಕಾರ ನಂಬಿತ್ತು. ಆದರೆ ಎಸ್ಐಆರ್ ಅಪಾಯಗಳು ಅರಿವಾಗೋ ವೇಳೆಗೆ ಕಾಲ ಮೀರಿ ಹೋಗಿತ್ತು. ಡ್ಯೂಪ್ಲಿಕೇಟ್ ಮತದಾರರು ಅಂತ ಹೇಳಿ ಮತಗಳನ್ನ ಡಿಲೀಟ್ ಮಾಡಿಸಲಾಯಿತು. ಹಾಗಾದ್ರೆ ಕರ್ನಾಟಕ
ಯಾವ ಪಾಠವನ್ನ ಅರಿತು ಎಸ್ಐಆರ್ ಅನ್ನ ಸ್ವಾಗತಿಸಬಹುದು? ಕರ್ನಾಟಕ ತನ್ನ ಅಕ್ಕಪಕ್ಕದ 2 ರಾಜ್ಯಗಳ ಸಕಾರಾತ್ಮಕ ನಕಾರಾತ್ಮಕ ಅನುಭವಗಳ ಹಿನ್ನೆಲೆಯಲ್ಲಿ ಈಗಲೇ ಪಾಠ ಕಲಿತ್ರೆ ಈ ಎಸ್ಐಆರ್ನಿಂದ ಬಚಾವಾಗಬಹುದು. ಆಪತ್ತಾಗಿ ಬಂದಿರುವ ಎಸ್ಐಆರ್ ಅನ್ನ ಅವಕಾಶವಾಗಿ ಬಳಸಿಕೊಳ್ಳಬಹುದು.